ಸರ್ ವಿನಯ್ ಕುಲಕರ್ಣಿ ಅವರನ್ನ ನೀವೇನಾದರೂ ನೇರವಾಗಿ ಕ್ರಾಸ್ ಮಾಡಿರುವಂಥದ್ದು, ವಿಚಾರಣೆ ಮಾಡಿರುವಂಥದ್ದು ಇದೆಯಾ? ಸರ್, ವಿನಯ್ ಕುಲಕರ್ಣಿ ಅವರನ್ನು ನೇರವಾಗಿ ಮಾಡಲಿಕ್ಕೆ ನಾನಲ್ಲ, ಆ ನಂತರ ಬಂದ ಪಿ ಪಿ ಅವರುಗಳೂ ಕೂಡ ಅವಕಾಶಗಳು ಇಲ್ಲ. ಯಾಕೆಂತ ಹೇಳಿದರೆ ಡಿಫೆನ್ಸ್ ಎವಿಡೆನ್ಸಿಗೆ ಅಂತ ಹೇಳಿಬಿಟ್ಟು ಅವರು ಕಟಕಟಗೆ ಹತ್ತಿದ್ರೆ ಆವಾಗ ನಮಗೆ ಡಿಫೆನ್ಸ್ ಎವಿಡೆನ್ಸ್ ಇಲ್ಲ, ನಾನು ಡಿಫೆನ್ಸ್ ಎವಿಡೆನ್ಸ್ ಮಾಡ್ತೀನಿ ಅಂತ, ಅದು ಯಾವಾಗ 313 ಸ್ಟೇಟ್ಮೆಂಟ್ ಆದಮೇಲೆ ಒಂದು ಅವಕಾಶಗಳು ಕೊಟ್ಟರು, ಆವಾಗ ಅವರು ಡಿಫೆನ್ಸ್ ಎವಿಡೆನ್ಸ್ ಇಲ್ಲ ಅಂತ ಇದರಲ್ಲಿ ಬಂದಿದೆ. ಅಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ಅವರನ್ನು ಕ್ರಾಸ್ ಮಾಡುವಂತಹ ಅವಕಾಶಗಳು ಸಿಗೋದು. ಇಲ್ಲಾಂದರೆ ಆರೋಪಿಗಳಿಗೆ ಏನೂ ಇಲ್ಲ, ಅವರು ಕ್ರಾಸಲ್ಲಿ ಯಾವ ವಿಚಾರಗಳನ್ನು ತಗೊಳ್ತಾರ ಅಥವಾ ಏನಾದರೂ ಹೇಳಲಿಕ್ಕೆ ಇದ್ದರೆ ಅದನ್ನು 313 ಸ್ಟೇಟ್ಮೆಂಟ್ಗಳು ಸಾಹೇಬರು ಜಡ್ಜಿಯು ಅದನ್ನು ಓದಿ ಹೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದು ಬಿಟ್ಟು ನಮಗೆ ಆ ಅವಕಾಶಗಳು ಇಲ್ಲ. ಓನ್ಲಿ ಅಕ್ಯೂಸರ್ಗಳನ್ನು ಯಾವಾಗ ಕ್ರಾಸ್ ಮಾಡ್ಬೋದು ಅಂತ ಹೇಳಿದರೆ ಡಿಫೆನ್ಸ್ ಎವಿಡೆನ್ಸ್ಗೆ ಅವರ ಪರವಾಗಿ ಅವರು ಬಾಕ್ಸಿಗೆ ಹತ್ತಿದ್ರು ಅಂತ ಹೇಳಿದರೆ ಮಾತ್ರ ನಮಗೆ ಅವಕಾಶಗಳು ಸಿಗುತ್ತೆ. ಸರ್, ಈ ಒಂದು ಪ್ರಕರಣದ ಕೊನೆಯದಾಗಿ ಸುಮಾರು ಜನ ಆರೋಪಿಗಳು ಅಪರಾಧಿಗಳು ಯಾರಿದೆ ಎಲ್ಲರೂ ಸಹ ಒಂದು ಚಿಕ್ಕ ವಯಸ್ಸಿನವರು, ಅವ್ರಿಗೆ ಮಕ್ಕಳಿರುವಂಥದ್ದು, ಕೋರ್ಟ್ನಲ್ಲಿ ನೋಡಿದ ಕಾರ್ಯದಲ್ಲಿ ಮಕ್ಕಳು ಬಂದಿದ್ರು, ಅವ್ರ ಹೆಂಡತಿ ಬಂದಿದ್ರು, ತಂದೆ ತಾಯಿ ಬಂದಿದ್ರು. ನೀವು ಸೀನಿಯರ್ ಲಾಯರ್ ಆಗಿ ಯುವಕರಿಗೆ ಈ ರೀತಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಹೇಳ್ತೀರಾ? ಅದೇ ಯಾರೋ ಇವಾಗ ಯಾರ ಕಾರಣಕ್ಕೋಸ್ಕರ ಅಂದರೆ ಅವರ ಪರ್ಸನಲ್ ವೈರತ್ವಗಳು ಇರಲಿಲ್ಲ, ಯಾರೋ ಒಬ್ಬರ ಮಾತು ಕೇಳಿಕೊಂಡು ಯಾವುದೋ ಒಂದು ಕಾರಣಕ್ಕೋಸ್ಕರ ಯಾರನ್ನೋ ಮರ್ಡರ್ ಮಾಡಿಕೊಂಡು ಇವಾಗ ಅವರು ನಿಜವಾಗಿ ಇವಾಗ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಅದು ಯಾಕೆಂದರೆ ಅವರು ಮಾಡಿರುವಂತಹ ತಪ್ಪಿಂದಾಗಿ ಅವರ ಹೆಂಡತಿ ಮಕ್ಕಳು ಬೀದಿಗೆ ಬರುವ ರೀತಿಯಲ್ಲಿ ಆಗುತ್ತೆ. ಆದರೆ ಅದನ್ನು ಮಾಡುವಾಗ ಮೊದಲೇ ಅದನ್ನು ಯೋಚನೆ ಮಾಡಬೇಕಿತ್ತು, ಮಾಡಬಾರ್ದು. ಅದಕ್ಕೆ ಯುವಕರಿಗೆ ಏನು ಅಂತ ಹೇಳಿದರೆ ಯಾವುದೋ ಒಂದು ಸಡನ್ ಪ್ರೊವೋಕ್ ಆಗಿರುವಂಥದ್ದು, ಕೆಲವೊಂದು ಅಚಾನಕ್ ಆಗುವಂಥದ್ದು ಯಾವುದೋ ಒಂದು ಇರುತ್ತೆ, ಉದ್ದೇಶಪೂರ್ವಕವಾಗಿದೆ. ಯಾಕೆಂದರೆ ಮೋಟಿವ್ ಫಾರ್ ದಿ ಕಮಿಷನ್ ಆಫ್ ದಿ ಒಫೆನ್ಸ್ ಅದೆಲ್ಲ ಪ್ರೂವ್ ಆಗಿದೆ. ಅಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ದುಡ್ಡು ಕೊಡ್ತಾರಾ, ಯಾರು ಏನು ಮಾಡ್ತಾರಾ, ಅಥವಾ ಇನ್ನೊಬ್ಬನಿಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಆ ಕೃತ್ಯಗಳಿಗೆ ಎಸಗಲಿಕ್ಕೆ ಹೋದರೆ ಬಲಿಪಶುಗಳು ಆಗುವಂಥದ್ದು ಅವರ ಹೆಂಡತಿ ಮಕ್ಕಳು. ಅಲ್ಲದೆ ಈ ಪ್ರಕರಣದಲ್ಲಿ ಏನಾಗಿದೆ ಅಂತ ಹೇಳಿದರೆ ಆರೋಪಿಗಳು ಆಗಲಿ ಅಡ್ವೊಕೇಟ್ಗಳಾಗಲಿ ಟ್ರಯಲ್ಗಳು 2 ತಿಂಗಳಲ್ಲಿ ಮುಗಿಸ್ಬೇಕು ಅಂತೇಳಿ ಆವಾಗ ಆದ್ರೂ ಕೂಡ ಎಷ್ಟು 1.5 ನಾನು ಬಿಟ್ಟು ಇವಾಗ 1 ವರ್ಷ ಹತ್ರ ಆಗ್ತಾಯಿದೆ, 10 ತಿಂಗಳಾಯಿತು. ನಾನು ಬಿಡೋದಕ್ಕಿಂತ 1 ವರ್ಷದ ಮೊದಲು ಎವಿಡೆನ್ಸ್ಗಳು ಸ್ಟಾರ್ಟ್ ಆಗಿದೆ. ಪ್ರತಿದಿನವೂ ಕೂಡ ಇಲ್ಲಿ ನ್ಯಾಯಾಲಯದಲ್ಲಿ ಇರಬೇಕಿತ್ತು. ಅವರು ಆ ನ್ಯಾಯಾಲಯಕ್ಕೆ ಬರೆದುತ್ತಾ ಇದ್ದಂತಹ ಸಂದರ್ಭ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೋರ್ಟಲ್ಲಿ ಇದ್ದರೆ ಏನು ಸಂಪಾದನೆಗಳನ್ನು ಮಾಡಲಿಕ್ಕೆ ಆಗುತ್ತೆ, ಜೀವನ ನಿರ್ವಹಣೆ ಹೇಗಿತ್ತು ಅದನ್ನೆಲ್ಲ ಯೋಚಿಸಿದರೆ ಅವರು ಕೂಡ ಇನ್ನಾದರೂ ಕೂಡ ಈ ಶಿಕ್ಷೆಯಿಂದ ಮನ ಪರಿವರ್ತನೆ ಆಗಬಹುದು ಅದನ್ನು, ಅಥವಾ ಬೇರೆ ಯಾರು ನೋಡ್ತಾ ಇದ್ದಾರಾ ಅವರನ್ನು ಕೂಡ ಮನ ಪರಿವರ್ತನೆ ಅಂಥ ಪ್ರಕರಣಗಳಲ್ಲಿ ಭಾಗಿಯಾಗೋದಿದ್ದರೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿಗಳು. ಅಂದರೆ ಅವರ ಹೆಂಡತಿ ಮಕ್ಕಳ ಮುಖ ನೋಡಿ ಆದ್ರೂ ಕೂಡ ಅಂಥ ಕೃತ್ಯಗಳಿಗೆ ಅವರು ಹೋಗಲೇಬಾರ್ದು ಅನ್ನೋದು ನನ್ನ ಕಿವಿ ಮಾತು.